ಇದು ನಿಮ್ಮ ಧ್ವನಿ. ಹಾದಿನಲ್ಲಿ ನಡೀತಾ ಇರ್ತಕ್ಕಂಥ ರಮೇಶ್ ಅಣ್ಣ ಅಂದರೆ ಯಾರಿಗೂ ಗೊತ್ತಾಗಲ್ಲ. ಆ್ಯಕ್ಚುಲಿ ರಮೇಶ್ ಅಣ್ಣವರು ನಾನು 4 ಸಲ ಫೋನಲ್ಲಿ ಮಾತಾಡಿದ್ದೀನಿ, ಬಟ್ ನಮ್ಮ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಎಲ್ಲೊಳ್ಳೆ ರಮೇಶ್ ಅಣ್ಣ ಅಂತ ಜೊತೆಗೆ ನಿಮ್ಮ ಊರಿನ ಹೆಸರು ಇಟ್ಕೊಂಡು ಅದೇ ಬ್ರ್ಯಾಂಡ್ನಲ್ಲಿ ಮುಂದುವರ್ಕೊಂಡು ಅವರು ಅಷ್ಟೇ ಈ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಮಂಜಣ್ಣ ಹೇಳ್ದಂಗೆ ಏನೋ ಒಂದು ಸಹಕಾರ ಸಂಸ್ಥೆಗೆ ಮಾಡಬೇಕು. ಸಹಕಾರಿ ಸಂಸ್ಥೆಗಳು ಚೆನ್ನಾಗಿದ್ದರೆ ಒಂದು ಊರು ಚೆನ್ನಾಗಿರ್ತದೆ. ಯಾವುದೇ ಒಂದು ಗ್ರಾಮ ಚೆನ್ನಾಗಿರಬೇಕು ಅಂದರೆ ಗ್ರಾಮದ ಎಲ್ಲ ಬುದ್ಧಿವಂತರಿದ್ದೀವಿ. ಭಾಳ ಅಭಿವೃದ್ಧಿ ಹೊಂದಿರತಕ್ಕಂಥ ಪ್ರದೇಶ ನಮ್ಮದು. ಹೈನುಗಾರಿಕೆ ಮೇಲೆ ಒತ್ತು ನೀಡಿ ಎಲ್ಲರೂ ಅಷ್ಟೇ ಒಕ್ಕೂಟದಿಂದ ಸಾಕಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಏನೀಗ ಕ್ಯಾಪ್ ಇನ್ಶೂರೆನ್ಸ್ ಇರ್ಬೋದು, ಯಾರಿಗಾದ್ರೂ ಹಸು ಸತ್ತೋದ್ರೆ ಇಮಿಡಿಯೇಟಾಗಿ 15-20 ದಿವಸದಲ್ಲಿ ಮತ್ತೆ ಹಣ ಬರೋ ಮಾಡ್ತೀವಿ. ನಿಮಗೆ ರೈತರಿಗೂ ಇನ್ಶೂರೆನ್ಸ್ ಮಾಡಿಕೊಡ್ತೀವಿ. ಈಗ AMCU ಅಂತ ಒಂದು 200 ಲೀಟ್ರ್ 300 ಲೀಟ್ರ್ ಆದರೆ ಇಲ್ಲಿ ಆಟೋಮೇಟೆಡ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ಸ್ ಅಂತ ಹಾಕ್ತೀವಿ. ಅದ್ರ ಮುಖಾಂತರ ಏನು ಫ್ಯಾಟ್ ಅಂಡ್ SNF ಮೇಲೆ ರೇಟ್ ಬರ್ತದೆ, ಆ ರೇಟ್ ಸಮೀಪ ಇದೆ. ಒಂದು ಅತ್ಯುತ್ತಮವಾದ ಸಹಕಾರ ಸಂಘ ಹಾಕಿ ಬೆಳಿಬೇಕು. ಈ ಊರಿಗೆ ಈ ನಾಡಿಗೆ ಇದೊಂದು ಹೆಸರು ತರಬೇಕು. ರಮೇಶ್ ಅಣ್ಣವ್ರು ಯಾವ ಥರ ಹೆಸರು ತಗೊಂಡು ಅವ್ರ ಸ್ವಂತ ದುಡ್ಡಲ್ಲಿ ಅವ್ರು ಹಾಕ್ಕೊಂಡು ಈ ಸಂಘಕ್ಕೆ ಒಂದು ಏನು ಆರ್ಥಿಕವಾಗಿ ಸಬಲೀಕರಣ ಕೊಡ್ಲಿಕ್ಕೆ, ಆರ್ಥಿಕವಾಗಿ ಒಂದು ಹೆಚ್ಚಿನ ಶಕ್ತಿ ಕೊಡ್ಲಿಕ್ಕೋಸ್ಕರ ಮೇಲ್ಗಡೆ ಒಂದು ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ, ಅವ್ರ ಕುಟುಂಬಕ್ಕೆ, ಅವ್ರ ಎಲ್ಲರಿಗೂ ಸಹ ನಿಮ್ಮ ಗ್ರಾಮದ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ಅವ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಬಯಸ್ತಾ ನೀವು ಮಾತಾಡಲು ಅವಕಾಶ ಕೊಡ್ತಾನೆ. ಸನ್ಮಾನ್ಯ ಎಲ್ಲೊಳ್ಳಿ ರಮೇಶ್ ಅಣ್ಣವರೇ, ಅವರ ಧರ್ಮಪತ್ನಿಯವರಾದ ನಾಗಲಕ್ಷ್ಮಿ ಅವರು, ಯಾಕೆಂದರೆ ಯಾರು ಕೂಡ ದಾನಿಗಳ ಹತ್ರ ಇರೋರೆಲ್ಲ ಉಳ್ಳೋರೆಲ್ಲನೂ ದಾನಿಗಳಾಗಕ್ಕೆ ಸಾಧ್ಯ ಇಲ್ಲ. ಇಲ್ದಿರೋರು ಕೂಡ ದಾನಿಗಳು ಕೊಡೋ ಒಂದು ಮಟ್ಟದಲ್ಲಿ ಇವಾಗ ಬೆಳೀತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಮೇಶ್ ಅಣ್ಣವರ ಒಂದು ಉದಾರ ಮನಸ್ಸಿಂದ ಇವತ್ತು ನಮ್ಮ ಒಕ್ಕೂಟದ ವತಿಯಿಂದ ಕೂಡ ನಾವು ಬಿಲ್ಡಿಂಗ್ಗೆ 3 ಲಕ್ಷ ರೂಪಾಯಿ ಅನುದಾನ ಮತ್ತು KMFನಿಂದ ಕೂಡ ಒಂದು 5 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ನಾವು ಯಾವಾಗಲೂ ಕೂಡ ಈ ಒಕ್ಕೂಟದಿಂದ ಮತ್ತು KMFನಿಂದ ಬರ್ತಾನೆ ಇದೆ, ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ನಿಲ್ಲಿಸ್ತಾ ಇದ್ದೀವಿ. ಆದರೆ 1ನೇ ಮಾಡಿಗೆ 2ನೇ ಮಾಡಿಗೆ ಕೊಡುವ ಅವಕಾಶ ನಮ್ಮ ಒಕ್ಕೂಟದಲ್ಲಿ ಮತ್ತು KMF ಕೂಡ ಇಲ್ಲ. ನಿಲ್ಲಿಸ್ಕೊಂಡು ಬರ್ತಾ ನಾನೇನಾದರೂ ಈ ಊರಲ್ಲಿ ಒಂದು ನನ್ನ ಹೆಸರು ಇರಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ನಮಗೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಮೊದಲೇ ಮಾಡಿಯ ಎಲ್ಲ ವೆಚ್ಚ ಏನು ನನ್ನ ಅಂದಾಜು ನೋಡಿದಾಗ ಭಾಳ ಚೆನ್ನಾಗಿ ಬಂದಿದೆ. ಒಂದು 2 ಬೆಡ್ರೂಮ್ ಹೌಸ್ ಅಂದ್ರೆ ಇವತ್ತು ಕಟ್ಟೋಕ್ಕೆ ಒಂದು 20-25 ಲಕ್ಷ ರೂಪಾಯಿ ಕೂಡ ಇವತ್ತು ವೆಚ್ಚದ ಕಡಿಮೆ ಏನಾಗೋದಿಲ್ಲ. ಆ ವೆಚ್ಚ ಕೂಡ ಎಲ್ಲ ಸೇರಿ ಅವರೇ ಸ್ವಂತ ಹಣದಿಂದ ಕಟ್ಟಿಸ್ಕೊಟ್ಟಿದ್ದಾರೆ ಅಂದರೆ ಏನು ಸಾಮಾನ್ಯ ಒಂದು ಇದಲ್ಲ. ಯಾಕಂದರೆ ಯಾರು ಕೂಡ ಆ ಸಂಘದಿಂದ ಏನು ಆಸೆ ಪಡ್ತಾರೆ ಇಲ್ದಿರೋರು, ಅದನ್ನ ಹೇಳ್ತಾರಲ್ಲ, ಕೊಡ್ತೀನಿ ಅಂದರೆ ಆಸೆ, ಇಡ್ತೀನಿ ಅಂದರೆ ಆಸೆ, ಹೊಡಿತೀನಿ ಅಂದರೆ ಭಯ. ಆ ಥರ ಆ ಯೋಚನೆಯಲ್ಲಿ ನಮ್ಮ ಇವತ್ತು ಸಮಾಜ ನಡೀತಾ ಇದೆ. ನಿಮ್ಗೆಲ್ರಿಗೂ ಕೂಡ ಮಾಧ್ಯಮಿಕವ್ರಿಗೆ ಗೊತ್ತಿದೆ. ಯಾಕಂದರೆ ಇವತ್ತಿನ ಸಮಾಜ ಒಂದು 25 ವರ್ಷದಿಂದ ಸಮಾಜ, ಇವಾಗ ನಡವಳಿಕೆಗಳು, ಇವಾಗ ಯಂಗ್ಸ್ಟರ್ಗಳು ಯಾವ ಥರ ಬೇರೆ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ ಈ ಸಮಾಜ ಅಂತ ನಿಮ್ಗೆಲ್ರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಜನ್ರೇಷನ್ನು ಇಂಥ ಇರೋಲ್ಲ, ಒಂದು ದೈವದಿಂದ ಇಚ್ಛೆ 100 ವರ್ಷ ಅಂತ ಇರ್ತೀವಿ ಸಾಮಾನ್ಯವಾಗಿ. ಅದು ದೈವ ಇಚ್ಛೆ, ಅದು ನಮ್ಮ ಭೂಮಿ ಋಣ ತೀರಿದಾಗ ಯಾವತ್ತು ಎಲ್ಲರೂ ಯಾವಾಗ ಏನಾಗ್ತಾರಂತ ಯಾರಿಗೂ ಗೊತ್ತಿರೋದಿಲ್ಲ. ಈ ಜನ್ರೇಷನ್ ನಾವು ಹೋದಾಗ ಮುಂದಿನ ಜನ್ರೇಷನ್ಲಿ ಮುಂದಿನ ಪೀಳಿಗೆ ನಾವು ಯಾವತ್ತು ಸಮಾಜ ಯಾವ ಸಂದೇಶ ಕೊಡಬೇಕು ಅನ್ನೋದು ಕೂಡ ನಮಗೆ ನಾವೇನೋ ನಾವು ಕೊಟ್ಟರು ಕೂಡ ಅವ್ರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಕಡೆಯಿಂದ, ಯಾಕೆಂದ್ರೆ ನಾವು ಪ್ರತಿದಿನ ಓಡಾಡ್ತಾ ಇರ್ತೀವಿ, ನಾವು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮತ್ತು ಅಧ್ಯಕ್ಷರಿಗೆ ಒಂದು ಮನವಿ, ಜಿಲ್ಲಾ ಹಾಲು ಒಕ್ಕೂಟದ ಮುಂಭಾಗ ಕೂಡಲೇ ನೀವು ಆದಷ್ಟು ಒಂದು ಸಭೆ ಮಾಡಿ ಒಂದು 2 ಕಡೆ ಐಮಾಸ್ ಲೈಟ್ಗಳನ್ನ ಹಾಕ್ಸ್ಕೊಡ್ಬೇಕು. ನಮ್ಮ ಗ್ರಾಮದ ಯುವಕರು ಅವರಿಗೆ ಪಾಪ ಸುಮಾರು SSLC ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಒಂದು ದ್ರಾಕ್ಷಿ ತೋಟದಲ್ಲಿ ಒಂದು ಔಷಧಿಯಿಂದ ಕಾರ್ಯಕ್ರಮದಲ್ಲಿ ಅವರು ಬಹಳಷ್ಟು ಹೆಚ್ಚಿನ ಒತ್ತಡಗಳಿರೋದ್ರಿಂದ ಇದ್ರೂ ಕೂಡ ನನ್ನ ಕರೆಗೆ ಹೋಗ್ಬಿಟ್ಟು ನನ್ನ ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವೈಯಕ್ತಿಕವಾಗಿ ನನ್ನ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಕೋರಲಿಕ್ಕೆ ಹೋಗೋಗ್ಬೇಕಲೆ
ఎందుకు జీవ తొందరపడి వస్తాబెత్తలే పోతాబె ఎవరు మన వెంట తాము చేసిన పాపకర్మಗಳು వచ్చిన ದಾನ ಧರ್ಮಗಳು వచ్చిన ನಾವೇನು ಮಾಡಿರ್ತೀವಿ ಸಂತ ಅವನೇನು ಕೋಟ್ಯಾಧಿಪತಿ ಅಂತ ನೆನೆಯಲ್ಲ ಇಲ್ಲ ಏನು ತಗೊಂಡೋದಂತ ನೆನೆಯಲ್ಲ ಬರೋ ಬೆತ್ತಲೆ ಹೋಗೋ ಬೆತ್ತಲೆ ಯಾವ್ದು ಚೀಪ್ ರೇಟ್ ಒಂದು ಬಿಳೆ ಬಟ್ಟೆ ಅದಕ್ಕೂ ಜೋಬ್ ಇರಲ್ಲ ಅದನ್ನು ಬಿಟ್ಟು ಗುಣಿಗೆ ಹಾಕಿ ಮಣ್ಣು ಮುಚ್ಚಿಬಿಡ್ತಾರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾನು ನನ್ನ ಕೈಲಾದ್ದು ನನಗೆ ಯಾವುದೇ ಸಂಪಾದನೆ ಬರಲಿ ನಾನು ಭೂಮಿ ತಾಯಿ ಸಂಪಾದನೆ ಬೇರೆ ಇನ್ಯಾವುದಿಲ್ಲ ಆ ಭೂಮಿ ತಾಯಿ ಸಂಪಾದನೆಯಲ್ಲಿ ಏನೇ ಬಂದರೂ 25-30% ಈ ಥರ ದಾನ ಧರ್ಮಗಳಿಗೆ ಬಡವರಿಗೆ ನನ್ನನ್ನು ನಾನು ಹೆಚ್ಚಿಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಇದು ಭಾಳ ಸಿಂಪಲ್ ಆಗಿ ಮಾಡಬೇಕು, ಸರಳವಾಗಿ ಮಾಡಬೇಕು ಈ ಕಾರ್ಯಕ್ರಮ. ಇನ್ನೂ ಹಿರಿಯರನ್ನೆಲ್ಲ ಕರೆಯೋದಿತ್ತು, ಮಂತ್ರಿಗಳಾಗಿದ್ರೆ ಮಂತ್ರಿಗಳು ಕರೆಯೋದಿತ್ತು. ಬೇಡ ಸಾಕು, ನಮ್ಗೆ ಇವರೇ ಮಂತ್ರಿ, ಇವರೇ ಎಲ್ಲ ಸರ್ವಸ್ವ ಅಧ್ಯಕ್ಷರು ಪಕ್ಕದಲ್ಲಿ ಬಂದಿದ್ದಾರೆ. ಈ ಸಂಘಕ್ಕೆ ಬಹಳ ಇತಿಹಾಸ ಇದೆ. 1988ರಲ್ಲಿ ಇದು ಒಂದೇ ಇತ್ತು, ಬೆಂಗಳೂರು ಕೂಟ, ಕೋಲಾರ ಆಗಿರಲಿಲ್ಲ. ಆದರೂ ಕೂಡ ಪಕ್ಕದ ದೇವಸಟ್ಟಹಳ್ಳಿಯಲ್ಲಿ ನಮಗಿಂತೂ ಚಿಕ್ಕದ ಹಳ್ಳಿ ಅದು, ಈ ಕಡೆ ಬೀಡ್ಗಾನಹಳ್ಳಿ. ನಮ್ಮ ಗ್ರಾಮದ ಕೆಲವರು ಹಾಲಾಕೋರು, ನಮ್ಮ ಚೇತು ಅವ್ರದ್ದು ಜಮೀನಿದೆ, ಅಲ್ಲಿ ಒಂದು ಹಳ್ಳ ಬರ್ತದೆ. ಎಷ್ಟೋ ಜನ ಮುದುಕರು ಮುದುಕಿರು ದೇವಸಟ್ಟಹಳ್ಳಿಗೆ ಹಾಲಾಕಕ್ಕೆ ಹೋಗಿ ನನ್ನ ಕಣ್ಣಲ್ಲಿ ನೋಡಿ ಅವರಲ್ಲಿ ಬಿದ್ದೋಗಿ ಆ ಹೊಲದಲ್ಲೂ ಕೆರೆಗಳ ಬಿದ್ದು ಹಿಡ್ಕೊಂಡು ಬಿದ್ದು ಭಾಳಷ್ಟು ಗಾಯಗಳು ಮಾಡಿಕೊಂಡು ಭಾಳ ಕಷ್ಟಪಡ್ತಾ ಇದ್ದೀನಿ ನೋಡಿ. ನನಗ ಬಹುಶಃ ನಾನು SLCನೋ PUCನೋ ಇದ್ದೆ. ಆಗ ನಮ್ಮ ನಾರಾಯಣಸ್ವಾಮಿ ಇಲ್ಲೇ ಎಲ್ಲ ಕೂತಿದ್ರು, ಗೌಡವ್ರ ನಾರಾಯಣಸ್ವಾಮಿ ಅವರು, ನಾನು, ನಮ್ಮ ಸುಬ್ಬಣ್ಣ ನಾರಾಯಣಸ್ವಾಮಿ, ನಮ್ಮ ಅಣ್ಣವರು ಸೈಕಲ್ಗಳಲ್ಲಿ ನಾವು ಆಗ ಹೊಸಪೇಟೆ ಗುಡಿಯಪ್ಪನವರು ಬೆಂಗಳೂರು ಡೈರಿಗೆ ಡೈರೆಕ್ಟರ್ ಆಗಿದ್ದರು. ನಮಗೆ ಮಾರ್ಗದರ್ಶಕ, ಸಮಾಜ ಸೇವೆ ಮಾರ್ಗದರ್ಶಕ. ಅವರು ಬೆಂಗಳೂರಿಂದ ಡೈರಿಯನ್ನ ಕೋಲಾರಕ್ಕೆ ತರಬೇಕಾಗಿದ್ರೆ ಪ್ರಮುಖ ಕಾರಣರು ಅವರೇ. ಅವರ ಹೋರಾಟದಿಂದ ಡೈರಿ ನಮಗೆ ಕೋಲಾರಕ್ಕೆ ಬಂತು. ಅವ್ರು ಬಂದ ತಕ್ಷಣ ನಾನು ಅವ್ರ ಶಿಷ್ಯ, ನನ್ನ ಅವರು ರಾಜಕೀಯವಾಗಿ ಬೆಳೆಸಿದ್ರು. ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೆ, PND ಬ್ಯಾಂಕ್ ಮಂಡಲ ಪಂಚಾಯತ್ ಮೆಂಬರ್ ಆಗಿದೆ. ಪ್ರಧಾನ ಮಾಡೋಕ್ಕೂ ಅವ್ರು ಭಾಳ ಪ್ರಯತ್ನ ಮಾಡಿದ್ರು, ಪ್ರಧಾನ ಆಗಲಿಲ್ಲ. ನಂದಿಯವರು ಭಾಳ ತೊಂದರೆ ಕೊಟ್ಟರು. ಆ ಚಾಲೆಂಜ್ ಮೇಲೆ ನನ್ನ PND ಬ್ಯಾಂಕ್ ಅಧ್ಯಕ್ಷ ಮಾಡಿದ್ರು 5 ವರ್ಷ. ಅದೇ ರೀತಿ ಬೆಳೆಸ್ಕೊಂಡು ನನಗೆ ರಾಜಕೀಯವಾಗಿ ಜನಸೇವೆಯ ಮಾರ್ಗದರ್ಶನ ನೀಡಿದಂಥ ಮಹಾನುಭಾವರು. ಅವರು ಬೆಂಗಳೂರಿಂದ ಬೇರ್ಪಡಿಸಿ ಕೋಲಾರಕ್ಕೆ ಡೈರಿಯನ್ನು ತಂದ ಪುಣ್ಯಾತ್ಮರು. ಪ್ರಥಮ ನಿರ್ದೇಶಕರಾಗಿ ಆಮೇಲೆ ಅಧ್ಯಕ್ಷರಾದ. ಅವರಾಗಿದ್ದಾಗ ಹೋಗಿ ಅವರು K. ಮುನಿಯಪ್ಪನವರು ಮಿನಿಸ್ಟರ್ ಆಗಿದ್ದರು. ಅವರಿಬ್ಬರನ್ನು ಕರೆಸಿ ಹೋಗಿ ಅಪ್ಲಿಕೇಶನ್ ಕೊಟ್ಟು ಒಂದಿನ ಬಂದಿದ್ದಷ್ಟೇ ಅವರು, ಆಯ್ತು ಬಿಡಿ ನಿಮಗೆ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಮಾಡ್ಕೊಡ್ತೀನಿ, ನಿಮ್ಮೂರ ಮಾಡೋಣ. ಬಂದು ಇದೇ ಸಫಲಮ್ಮನ ದೇವಸ್ಥಾನ ಇಲ್ಲಿ ಬಂದು ಪೂಜೆ ಮಾಡಿಸಿ ಮೊದಲನೇ ದಿವಸ 21 ಲೀಟ್ರ್ ಹಾಲು ಬಂತು. ನಾವು ಹಿಂದಿನ ದಿವಸನೇ ಎಲ್ಲರೂ ಟಾಮ್ಟಾ ಮಾಡ್ದು, ನೀವು ಯಾವತ್ತು ಮನೆಯಲ್ಲಿ ಕುಡಿಯೋದು ಉಪಯೋಗಿಸೋದು ನಿಲ್ಲಿಸಿ ಡೈರಿ ಓಪನ್ ಮಾಡೋಣ ಹಾಕಿ ಅಂತ ಕೇಳಿಕೊಂಡು ಮನೆಗೆ ಬಿದ್ದೋಗ್ತದೆ. ಅದು ಗ್ರಾಮಸ್ಥರ ಆಸ್ತಿ. ಅದಕ್ಕೆ ಇವತ್ತು ತಾತ್ಕಾಲಿಕವಾಗಿ ನಾನು ಗ್ರಾಮಸ್ಥರಿಗೆ ಒಂದು ನನ್ನ ಹಕ್ಕುಬಾಧ್ಯತೆಗಳನ್ನ ನನ್ನ ಪತ್ರದಲ್ಲಿ ಬರೆದು ಕೊಡ್ತಾ ಇದ್ದೀನಿ. ಇದನ್ನು ಅಗ್ರಿಮೆಂಟ್ ಮಾಡಿ ಸೈನ್ ಹಾಕಿ ಆಮೇಲೆ ಕೊಡ್ತೀನಿ. ಅದನ್ನು ಕಾರ್ಯದರ್ಶಿಯವರು ಇಟ್ಕೊಬೇಕು, ಕಾರ್ಯದರ್ಶಿನೂ ಬಂದು ರಿಸೀವ್ ಮಾಡಬೇಕು. ಯಲವಳ್ಳಿ ಗ್ರಾಮಸ್ಥರು ಹಾಗೂ ಯಲವಳ್ಳಿ ಹಾಲು ಉತ್ಪಾದಕರ ಸಂಘ ನಿರ್ದೇಶಕರು ಆ ಕಾರ್ಯದರ್ಶಿಯವರಿಗೆ, ಮಾನ್ಯರೇ, ಸದರಿ ಯಲವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಈ ಗ್ರಾಮದ ಮುಖ್ಯಸ್ಥರಾದ ನಾನು ಎನ್ ರಮೇಶ್ ಹಾಗೂ ನನ್ನ ಕುಟುಂಬಸ್ಥರು ನಿರ್ಮಿಸಿಕೊಟ್ಟಿರುವ ನೂತನವಾಗಿ 1ನೇ ಮಹಡಿ, ದಾನವಾಗಿ 31ನೇ ಮಹಡಿ
ಕಟ್ಟಿಸಿಕೊಟ್ಟಿರುವ ಸದರಿ ಕಟ್ಟಡವನ್ನು ಗ್ರಾಮದವರಿಗೆ ಕಟ್ಟಿಸಿಕೊಟ್ಟಿರುವುದು ಸರಿಯಷ್ಟೇ. ಸದರಿ ಕಟ್ಟಡಕ್ಕೂ ನಮ್ಮ ಕುಟುಂಬದವರಿಗೂ ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳು, ನಮ್ಮ ವಂಶ ಪಾರಂಪರ್ಯವಾಗಿ ಯಾವುದೇ ರೀತಿಯ ಹಕ್ಕು ಬಾಧ್ಯತೆಗಳು ಇರುವುದಿಲ್ಲವೆಂದು ಪ್ರಮಾಣೀಕರಿಸಿ ರಮೇಶ್ ಅಣ್ಣನ ದಾನಕ್ಕೆ 100 ಜನ ಸಾಕ್ಷಿ. 20 ವರ್ಷಗಳಿಂದ ನನ್ನ ಆತ್ಮೀಯರು ಆಪ್ತರಾಗಿ ಸತತವಾಗಿ 4 ಬಾರಿ ಚೀಮುಲ್ಲು ಕೋಮುಲ್ಲು ನಿರ್ದೇಶಕರಾಗಿದ್ದು, ಇವ ಚೀಮುಲ್ಲು ಪ್ರಪ್ರಥಮ ಅಧ್ಯಕ್ಷರಾಗಿರುವಂತ ಮಂಜುನಾಥ್ ರೆಡ್ಡಿ ಅವರು ನನ್ನ ಕರೆಗೆ ಹೋಗ್ಬಿಟ್ಟು ಈ ಸಣ್ಣ ಪುಟ್ಟ ಕಾರ್ಯಕ್ರಮ, ಈ ಪುಟ್ಟ ಕಾರ್ಯಕ್ರಮಕ್ಕೆ ಬಹಳಷ್ಟು ಸುಮಾರು 1-2 ಗಂಟೆ ಟೈಮಿಂದ ನಮ್ ಜೊತೆ ಇಲ್ಲಿ ಉಳ್ಕೊಂಡು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಕಟ್ಟಡನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟವ್ರೆ. ಹಾಗಾಗಿ ಇನ್ನು ಮುಂದೆ ಈ ಸೊಸೈಟಿ ಇನ್ನೂ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಿ ಇನ್ನು ಮುಂದೆ ಇವತ್ತು ನಾವು ಅಧಿಕಾರದಲ್ಲಿ ಇರ್ತೀವಿ, ನಾಳೆ ಇನ್ನೊಬ್ಬರು ಬರ್ಬೋದು, ಯಾರೇ ಬರ್ಲಿ ಯಾರೇ ಹೋಗ್ಲಿ, ಇದಂತೂ ಶಾಶ್ವತವಾಗಿರ್ತದೆ. ಅದೊಂದು ಉತ್ಪಾದನೆ ಗ್ರಾಮಸ್ಥರಿಗೆ ಸಮರ್ಪಣೆ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗಿ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಅನ್ನೋ ಹಿನ್ನೆಲೆಯಲ್ಲಿ ಶಾಶ್ವತ ನಮ್ಮ ಕುಟುಂಬದವರೆಲ್ಲ ಸಹಿ ಮಾಡಿ ಒಂದು ಪರ್ಮನೆಂಟ್ ಅಗ್ರಿಮೆಂಟ್ ಮಾಡಿ ಮುಂದಾಲೋಚನೆ ಇದು. ನನ್ನ ಮಕ್ಕಳು ಅಂತವ್ರೇನಿಲ್ಲ. ನಾವ್ಯಾಕಂದ್ರೆ 3 ಜನ ಅಣ್ತಮ್ಮಂದ್ರು, ಅದ್ರಲ್ಲಿ 3 ಜನ ಅಣ್ತಮ್ಮಂದ್ರು ಮಕ್ಕಳು ಮೊಮ್ಮಕ್ಕಳಲ್ಲಿ ಯಾರಿಗಾದ್ರು ಆತರ ಮನೋಭಾವ ಬಂದು ಆತರ ಬರೋದು ಬೇಡ. ನಾನಿಷ್ಟು ಉದಾರವಾಗಿ ಕಟ್ಸ್ಕೊಟ್ಟಾಗ ಇದು ಶಾಶ್ವತವಾಗಿ ಮುಂದೆ ಇದಕ್ಕೇನು ಅಡೆತಡೆಗಳು ಬರೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ.